Hey guys, today's Turbo movie review. Sony Live ದ ರಿಲೀಸ್ ಆಗಿದೆ. ಮಲಯಾಳಂ ಸಂಗಟೆ ಬೇರೆ ಲ್ಯಾಂಗ್ವೇಜ್ ರಿಲೀಸ್ ಆಗಿದೆ. ನಾ ತೆಲುಗುದಾಗ ನೋಡಿನಿ, ಹಂಗೆ ಕನ್ನಡದಾಗೂ ಅದ. ಡೆಫಿನೆಟ್ಲಿ ಮೂವಿ ಒನ್ ಟೈಮ್ ವಾಚಬಲ್ ಮೂವಿ ನನಗೆ ಅನ್ಸಿದ. ಫಸ್ಟ್ ನಾವು ಮಾತಾಡ್ಬೇಕಂದ್ರೆ ಒಂದು ಡೆಡ್ಲಿ ಕಾಂಬಿನೇಷನ್ ನನಗೆ ಅನ್ಸಿದ. ಫಿಲ್ಮ್ ಡೈರೆಕ್ಟರ್ ಆಗಲಿ, ರೈಟರ್ ಆಗಲಿ, ಹಂಗೆ ಫಿಲ್ಮ್ನಲ್ಲಿ ಆ್ಯಕ್ಟರ್ ಬಗ್ಗೆ ನಾವು ಫಸ್ಟ್ ನಾವು ಮಾತಾಡೋಕೆ ಫಿಲ್ಮ್ ಡೈರೆಕ್ಟರಲ್ಲಿ ವ್ಯಾಶತ್ ಅವರು ಒಬ್ಬರೇ ಒಂದು ಆ್ಯಕ್ಷನ್ ಮೂವಿ ಮಾಡ್ಕೊತ ಬಂದಾರ. ಬಟ್ ನಾವು ಮಾತಾಡೋಕೆ ಲಾಸ್ಟ್ ಟೈಮ್ ಅವ್ರದ್ದು ಒಂದು ಮೂವಿ ನೋಡಿದೇನ, ಮೋಹನ್ ಲಾಲ್ ಸರ್ದೆ ಪುಲಿ ಮೇರಾ ಮೂವಿ. ಅವೆಲ್ಲ ಅದನ್ನು ಮೂವಿ ನನಗೆ ಇಷ್ಟ ಆಗಿತ್ತು. ಮೂವಿ ರೈಟರ್ ಆ್ಯಂಡ್ ಸ್ಕ್ರೀನ್ ಪ್ಲೇ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಮಿಥುನ್ ಮ್ಯಾನುವಲ್ ಥಾಮಸ್ ಅವರಲ್ಲ. ಮಿಥುನ್ ಮ್ಯಾನುವಲ್ ಥಾಮಸ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಅಂಜಮ್ ಪತಿರಾಜು ಮೂವಿ ಮಾಡಿದ್ರಲ್ಲ, ಅದು ಮೂವಿ ಹೆಂಗಿತ್ತು ಬಾಸ್? ಒಂದು ಕ್ರೈಮ್ ಸಸ್ಪೆನ್ಸ್ ಮೂವಿ ಇತ್ತು. ಇವರಿಬ್ಬರು ಕಾಂಬಿನೇಷನ್ ಇದು ಮೂವಿ ಹೆಂಗಿದ್ದಿರಬೇಕು. ನಾವು ಆ್ಯಕ್ಟರ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ನೆಗೆಟಿವ್ ಕ್ಯಾರೆಕ್ಟರ್ನಲ್ಲಿ ರಾಜ್ಬಿ ಶೆಟ್ಟಿ ಅವರ. ಸೆಕೆಂಡ್ ನಾವು ಮಾತಾಡಬೇಕು ಮಮ್ಮೂಟಿ ಸರ್ ಫಿಲ್ಮ್ನಲ್ಲಿ. ಇಂಥ ವಯಸ್ಸಾದ್ಮೇಲೆ ಇಷ್ಟು ಜನ ಚಲೋ ಆ್ಯಕ್ಟಿಂಗ್ ಫಿಲ್ಮ್ನಲ್ಲಿ. ಲಾಸ್ಟ್ ಟೈಮ್ ಬ್ರಹ್ಮಯುಗ ಮೂವಿ ನೋಡಿದೆವು. ಆ ಫಿಲಿಮ್ನಲ್ಲಿ ಅವ್ರು ಅಂಜಿಸ್ತರು. ಆ್ಯಕ್ಟರ್ನು ಈ ಫಿಲಿಮ್ನಲ್ಲಿ ಒಂದು ಬೇರೆ ಲುಕ್ನಾಗ ನಮಗೆ ಕಾಣ್ತಾರೆ. ರಾಜ್ಬಿ ಶೆಟ್ಟಿ ಅಲ್ಲಿ ಮತ್ತು ಮಮ್ಮೂಟಿ ಸರ್ ಅಲ್ಲಿ ಮತ್ತು ಫಿಲ್ಮ್ನಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ನ ಮಾತಾಡ್ಬೇಕಂದ್ರೆ ಸುನಿಲ್ನು ಫಿಲ್ಮ್ನಲ್ಲಿ ಯಾರು 2 hours 30 minutes ನಮಗೂ ಒಂದು ಮಜಾ ಬರ್ಬೇಕು ನೋಡೋ ಮಟ್ಟಿಗೆ. ಈ ಸಲ ಒಂದು ಜೋಶಫ್ ಕ್ಯಾರೆಕ್ಟರ್ ರೋಲ್ ಪ್ಲೇ ಮಾಡ್ತಾರೆ. ಅವ್ರ ಮದರ್ಗೆ ಚಲೋ ನೋಡ್ಕೊಳತನ. ಬಟ್ ಅವ್ನ ಲೈಫ್ನಾಗ ಈಗ ಒಂದು ಸಣ್ಣ ಪ್ರಾಬ್ಲಮ್ ಬರ್ತದೆ. ಇಲ್ಲಿ ರಾಜ್ಬಿ ಶೆಟ್ಟಿ ಒಂದು ನೆಗೆಟಿವ್ ಕ್ಯಾರೆಕ್ಟರ್ನಲ್ಲಿ ಒಂದು ಪವರ್ಫುಲ್ ಮನುಷ್ಯನ. ಅವನಿಗೆ ಒಂದು ಪವರ್ಫುಲ್ ಮನುಷ್ಯ ತೋರಿಸಿದ ಮೇಲೂ ಅಷ್ಟೇ ನಾವು ವೆಪನ್ ಅವನ ಮೇಲೆ ಇದ್ದ ಮೇಲೂ ಒಂದು ಟೈಮ್ ಬಂದಮೇಲೂ ಆ ಥರ ವೀಕ್ ಪಾಯಿಂಟ್ನಾಗ ತೋರ್ಸೋಕೆ ನನಗೆ ಅನಿಸಿತು. ಸೆಕೆಂಡ್ ನಾವು ಮಾತಾಡೋ ಫಿಲ್ಮ್ನಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ನಲ್ಲಿ ಸುನೀಲ್ ಅವ್ರನ್ನೂ ಸುನೀಲ್ ಅವ್ರಿಗೂ ಸ್ಟಾರ್ಟಿಂಗ್ ನಂತರ ಒಂದು ಸ್ಟ್ರಾಂಗ್ ಪಾಯಿಂಟ್ ಆಗಿ ತೋರಿಸ್ತಾರ. ಅವ್ನ ಕೈಯಾಗ ಬೆಕ್ಕದ, ಅವ್ನು ಪೂರ ಬ್ಲ್ಯಾಕ್ ಡ್ರೆಸ್ ಸೂಟ್ ಎಲ್ಲ ಉಟ್ಕೊಂಡನ. ಅದು ನೋಡೋ ಮಟ್ಟಿಗೆ ಇದು ಪುಷ್ಪ ಪ್ಲೇ ಸೇಮ್ ಡೆಡ್ಲಿ ಕಾಂಬಿನೇಷನ್ ನನಗೆ ಅನಿಸಿತು. ಬಟ್ ಹೀರೋ ಹೆಂಗೆ ಸನಿ ಹೋತಾನಲ್ಲ, ಜೋಶಫ್ ಹೆಂಗೆ ಸನಿ ಹೋತಾರಲ್ಲ, ಮತ್ತು ಅದೇ ಕಾಮಿಡಿ ಝೋನ್ದಾಗ ಬಂದಾಗ ನನಗೆ ಅನಿಸಿತು. ಥೋಡೆ ಜಗದ ಫನ್ ಕ್ರಿಯೇಟ್ ಆಗ್ತದ. ನೋಡೋ ಮಟ್ಟಿಗೆ ಸೀನು ಥೋಡೆ ಮಜಾ ಬರ್ತದೆ, ಮುಖ ಮೇಲೆ ನಗನೂ ಬರ್ತದೆ. ಅದೇ ಇಂಟ್ರೆಸ್ಟಿಂಗ್ ಪಾಯಿಂಟ್ ಡಾಕ್ಟರ್ ಸರ್ ಕ್ರಿಯೇಟ್ ಅಂತ ಮಾಡ್ಯಾರ. ಬಟ್ ಸೆಕೆಂಡ್ ಹೆಂಗೆ ಮತ್ತೆ ಇಂಟ್ರೊಡ್ಯೂಸ್ ಕೊಡ್ತಾರ ಸುನೀಲ್ ಅವ್ರಿಗೆ, ಅಲ್ಲಿ ಮತ್ತು ಈ ಸಾರಿ ಪವರ್ಫುಲ್ ಲುಕ್ನಾಗ ಮತ್ತು ಸುನೀಲ್ ಅವ್ರು ಬಂದ್ರೆ ಒಂದು ಪಾಯಿಂಟ್ ನಮ್ಗೆ ಅನ್ಸೋದು. ಮತ್ತು ಅಲ್ಲೇ ಪಾಯಿಂಟಿಗೆ ಡಿಸಪಾಯಿಂಟ್ ಮಾಡ್ತಾರೆ. ಯಾಕಂದ್ರೆ ನೀವು ಅಷ್ಟು ಚಲೋ ಪವರ್ಫುಲ್ ಲುಕ್ ಅಪ್ ಅವ್ನಿಗೆ ಇಂಟ್ರೊಡ್ಯೂಸ್ ಕೊಟ್ಟಿರಿ, ಮತ್ತು ಅವ್ನ ಕಾಮಿಡಿ ಝೋನ್ದಾಗೆ ನೀವು ಅವ್ನಿಗೆ ಆಗ್ಬಿಟ್ರಿ. ಮತ್ತು ರಾಜ್ಬಿ ಶೆಟ್ಟಿ ಒಂದು ಇಷ್ಟು ಪವರ್ಫುಲ್ ಮನುಷ್ಯ ಇದ್ದ ಮೇಲೆ ಆ ಲಾಸ್ಟಿಗೆ ವೀಕ್ ಪರ್ಫಾರ್ಮೆನ್ಸ್ ಅಪ್ಲೇ ಅವ್ನಿಗೆ ತೋರಿಸ್ಬಿಟ್ರಿ. ಯಾಕಂದ್ರೆ ಅವ್ನ ಮೇಲೆ ಅಷ್ಟು ಪವರ್ಫುಲ್ ಇದ್ದ ಮೇಲೆ ಅವ್ನ ಮೇಲೆ ಏನಾರ ವೆಪನ್ ಯೂಸ್ ಮಾಡ್ಬೋದು. ಅವ್ನು ಎಷ್ಟು ಪವರ್ಫುಲ್ ಆರ್ಮಿಗೆ ನಾವು ರೆಡಿ ಮಾಡ್ಬೋದು. ಬಟ್ ಏನು ಲಾಸ್ಟಿಗೆ ಅಂದಾಗ ಸ್ವಲ್ಪ ಡಿಸಪಾಯಿಂಟ್ ಮಾಡಿದಾಗ ನನ್ನ ಪಾಯಿಂಟ್ ನನಗೆ ಅನ್ಸಿದ್ದು ಮೂವಿ ನೋಡೋ ಮಟ್ಟಿಗೆ. ಯಾಕಂದ್ರೆ ಸ್ಟೋರಿ ವೈಸಲ್ಲಿ ಮತ್ತು ಆ್ಯಕ್ಟರ್ ವೈಸ್ನಲ್ಲಿ ಇಲ್ಲಿ ಡೆಡ್ಲಿ ಕಾಂಬಿನೇಷನ್ ನಮಗೆ ಅನ್ಸೋದು ಮೂವಿ ನೋಡೋ ಮಟ್ಟಿಗೆ. ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ಇನ್ನೊಂದು ಸ್ವಲ್ಪ ಪವರ್ಫುಲ್ ಮಾಡಬೇಕಿತ್ತು. BGM ಅಲ್ಲಿ VFX ಅಲ್ಲಿ ನನಗೆ ಅನ್ಸಿದೆ. ಬಟ್ ಇದು ಮೂವಿ ಸೆಕೆಂಡ್ ಪಾರ್ಟ್ನೂ ಬರ್ತದೆ ಡಾಕ್ಟರ್ಸ್ ಅಂತ ಹಿಂಟ್ ಕೊಟ್ಟುಬಿಟ್ರೆ. ಥೋಡೆ ವಾಯ್ಸ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ತೆಲುಗು ಡಬ್ಬಿಂಗ್ ವಾಯ್ಸ್ ನನಗೂ ಅಂಥ ಪರಿ ನನಗೆ ಅನಿಸಲಿಲ್ಲ. ಯಾಕಂದ್ರೆ ಮಮ್ಮೂಟಿ ವಾಯ್ಸ್ನೂ ಅಲ್ಲಿ ಮತ್ತು ಸುನೀಲ್ ವಾಯ್ಸ್ನೂ ಅಲ್ಲಿ ಅದು ಮ್ಯಾಚಿಂಗ್ ನನಗೆ ಅನ್ಸಲಾಗಿತ್ತು. ಒಂದು ಡಿಫ್ರೆಂಟ್ ವಾಯ್ಸ್ಗಳು ನನಗೆ ಅನಿಸ್ಲಿಲ್ಲ ಮಮ್ಮೂಟಿ ಸರ್ದಾಗಲಿ ಮತ್ತು ಸುನೀಲ್ದಾಗಲಿ. ಮತ್ತು ನಾವು ಮಾತಾಡ್ಬೇಕಂದ್ರೆ ಇಲ್ಲಿ ಬೇರೆ ಆ್ಯಕ್ಟರ್ ಬೇಕದ್ರಾಗಲಿ ಸೈಡ್ ಆ್ಯಕ್ಟರ್ನ ಫಿಲ್ಮ್ನಲ್ಲಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ನಮಗೆ ಇಂಟ್ರೊಡ್ಯೂಸ್ ಅಂತ ಕೊಟ್ಟಾರ. ನೋಡೋ ಮಟ್ಟಿಗೆ ಥೋಡೆ ಕ್ಯಾರೆಕ್ಟರ್ ಚಲೋ ನಮಗೆ ಅನಿಸ್ತದೆ. ಬಟ್ ಏನೋ ಮಿಸ್ಸಿಂಗ್ ಅಪ್ಲೇ ನಮಗೆ ಅನಿಸ್ತದೆ ಮೂವಿ ನೋಡೋ ಮಟ್ಟಿಗೆ. ಕಾರಣ ಇನಿ ನಮ್ಮಲ್ ತಮ್ಮಲ್ ಕಾಣಿಲ್ಲ. 2 ಗಂಟೆ 30 ನಿಮಿಷ ಮೂವಿ ಅದು ಇಂಪ್ಯಾಕ್ಟ್ ಕೊಡಂತಿಲ್ಲ. ಬಟ್ ನೀವು ಪ್ರಿಡಿಕ್ಟ್ ಮಾಡ್ಕೊತೀರಿ ಮುಂದಿನ ಸ್ಟೋರಿ ಹಿಂಗಾಗ್ತದೆ ನಿಮಗೆಲ್ಲ ಗೊತ್ತಾಗ್ತಾ ಇರ್ತದೆ. ಅದು ಗೊತ್ತಾಗ್ಬಾರ್ದು ಒಂದು ರೈಟರ್ಗೆ, ಡೈರೆಕ್ಟರ್ಗಾಗಲಿ, ಆಡಿಯನ್ಸ್ಗೂ ಅದು ಸ್ಟೋರಿ ಗೊತ್ತಾಗ್ಬಿಡ್ದು. ಆ ಥರ ಮೈಂಡ್ಲೆಸ್ ಗೇಮ್ ಆಡಬೇಕು. ಅವಾಗೇ ನೋಡೋಂಥ ಫ್ಯಾಕ್ಟು ಮಜಾನೂ ಇರ್ತದೆ, ಫನ್ ಕ್ರಿಯೇಟ್ ಆದ ಫಿಲ್ಮ್ ನೋಡೋ ಮಟ್ಟಿಗೆ. ಸ್ವಲ್ಪ ನನಗೆ ಅದೇ ಅನಿಸಿದ್ದು. ಥೋಡೆ ಕ್ಯಾರೆಕ್ಟರ್ಗೆ ಸುನಿಲ್ಗಾಗಲಿ ಮತ್ತು ಮಮ್ಮೂಟಿ ಸರಿಗಾಗಲಿ ಮತ್ತು ರಾಜ್ಬಿ ಶೆಟ್ಟಿ ಪರ್ಫಾರ್ಮೆನ್ಸ್ ಆಗಲಿ ಫಿಲ್ಮ್ನಲ್ಲಿ. ಯಾಕಂದ್ರೆ ನಾವು ನೋಡ್ಕೊತೆ ಬಂದು ರಾಜ್ಬಿ ಶೆಟ್ಟಿ ಆ್ಯಕ್ಟಿಂಗಲ್ಲಿ ಅವ್ರಿಗೆ ಒಂದು ಮಾಸ್ ಲುಕ್ನಾಗ ಅವ್ರು ಕಂಡ್ರೆ ಒಂದು ದೊಡ್ಡ ಗ್ಯಾಂಗ್ಸ್ಟರ್ ಅಪ್ಲೇ ಇಂಟ್ರೊಡ್ಯೂಸ್ ಅಂತ ಕೊಟ್ಟರು. ಅದೇ ಪಾಯಿಂಟ್ ಸ್ವಲ್ಪ ಡಿಸಪಾಯಿಂಟ್ನಾಗ ಬಂದು ನನಗೆ ಅನಿಸಿದೆ. ಯಾಕಂದ್ರೆ ಒಂದು ಸ್ಟ್ರಾಂಗ್ ಝೋನ್ನಾಗ ನೀವು ತೋರಿಸಿ ಮೇಲೆ ಮತ್ತು ವೀಕ್ ಪಾಯಿಂಟ್ ತೋರಿಸಿ ಮೇಲೆ ಅದೇ ಸ್ವಲ್ಪ ಡಿಸಪಾಯಿಂಟ್ ಮಾಡಿದಾಗ ಒಂದು ಪಾಯಿಂಟ್ ನನಗೆ ಅನ್ಸದ ಇದು ಮೂವಿ ನೋಡೋ ಮಟ್ಟಿಗೆ. ಮಮ್ಮೂಟಿ ಸರ್ ಬಗ್ಗೆ ನಾವು ಮಾತಾಡಬೇಕು 70+ ಏಜ್ ಇದ್ದ ಮೇಲೆ ಈ ಥರ ಒಂದು ಮಾಸಿ ಆ್ಯಕ್ಷನ್ ಮೂವಿ ಮಾಡಿದ್ರೆ ಫಿಲ್ಮ್ನಲ್ಲಿ ಥೋಡೆ ಆ್ಯಕ್ಷನ್ ನೋಡ್ರಿ. ಅವ್ರ ಆ್ಯಕ್ಟಿಂಗ್ ಒಳಗ್ನಾಗಲಿ ಆ್ಯಕ್ಷನ್ ಸೀನ್ಸ್ನಲ್ಲಿ ಎಲ್ಲಿ ಡಿಸಪಾಯಿಂಟ್ ಮಾಡಲ್ಲ. ಹೆಂಗ್ ಲುಕ್ನಾಗೆ ಇಲ್ಲಿನೂ ಮಮ್ಮೂಟಿ ಸರ್ ಅವ್ರು ಕಂಡಾರ. ಮಜಾ ಬಂತು ಮೂವಿ ನೋಡೋ ಮಟ್ಟಿಗೆ. ಸ್ವಲ್ಪ ಏನಪ್ಪ
ಸ್ಟ್ರಾಂಗ್ ಝೋನ್ನಾಗ ಇನ್ನೊಂದು ಸ್ವಲ್ಪ ನೆಗೆಟಿವ್ ಕ್ಯಾರೆಕ್ಟರ್ನೇ ಇಂಟ್ರೊಡ್ಯೂಸ್ ಕೊಡಬೇಕಿತ್ತು. ನೀವು ತಮಿಳ್ದಾಗಿನ ಮೂವಿ ನೋಡಿದ್ರೆ ಥೋಡೆ ವಾಯ್ಸ್ ನೀವು ಕೊನೆ ಇಡ್ತೀರಿ, ಆ್ಯಕ್ಚುಲಿ ವಾಯ್ಸ್ ಯಾರು ಕೊಟ್ಟಾರ ಮತ್ತು ಸೆಕೆಂಡ್ ಪಾರ್ಟ್ ಒಳಗೆ ಮತ್ತು ನೆಗೆಟಿವ್ ಕ್ಯಾರೆಕ್ಟರ್ನ ಯಾರು ಸೆಕೆಂಡ್ ಪಾರ್ಟ್ ಬಂದಮೇಲೆ ಗೊತ್ತಾಗ್ತದೆ ಫಿಲ್ಮ್ನಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್. ಲಾಸ್ಟಿಗೆ ಅಂದ್ರೆ ಸ್ವಲ್ಪ ನೀವಿಗಿನ ತಮಿಳ್ದಾಗ ಕೇಳಿದ್ರೆ ಅಂದ್ರೆ ನಿಮಗೆ ವಾಯ್ಸ್ ಎಲ್ಲ ಕೊನೆ ಇರ್ತದೆ, ಅವ್ರು ಯಾರು ಕ್ಯಾರೆಕ್ಟರ್ ವಾಯ್ಸ್ ಕೊಟ್ರಂತ. ನೀವಿಗಿನ ಟರ್ಬೋ ಮೂವಿ ನೋಡಿದಾಗ ನಿಮಗೆ ಹೆಂಗೆ ಸ್ವಲ್ಪ ಕಮೆಂಟ್ ಮಾಡಿರಿ, ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬೈ.